ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ದಾಖಲೆಯ 17ನೇ ಬಜೆಟ್ ಕೂಡ ಕೊರತೆಯಿಂದಲೇ ಕೂಡಿದೆ ಎಂದು ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ವಿಧಾನ ಪರಿಷತ್ನಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಬಾರಿಯಾದರೂ ಕೊರತೆ ಬಜೆಟ್ ಮಂಡಿಸದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಭವ ಕಾಣಬಹುದಿತ್ತು. ಆದರೆ ಸಿದ್ದರಾಮಯ್ಯ ಅವರ ದೃಷ್ಟಿಕೋನವು 17 ಬಜೆಟ್ನಲ್ಲೂ ಬದಲಾಗಿಲ್ಲ ಎಂದು ಟೀಕಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಕೊರತೆ ಬಜೆಟ್ ಮಂಡನೆ ಮಾಡುವುದರಿಂದ ತೆರಿಗೆ ಹೊರೆ ಹೆಚ್ಚಾಗಲಿದೆ. ಮುಂದಿನ ದಿನದಲ್ಲಿ ಹೇಗೆ ಸರಿಪಡಿಸಬೇಕು ಎನ್ನುವುದರ ಬಗ್ಗೆ ಪ್ರಸ್ತಾಪಿಸಿಲ್ಲ. ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಬಗ್ಗೆ ಆದ್ಯತೆ ನೀಡುವ ಬದಲು ಕೇಂದ್ರದ ಬಜೆಟ್ಗೆ ಹೋಲಿಕೆ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಸುಮಾರು 4.48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸಲಾಗಿದೆ. ಗಾತ್ರ ಹಿಗ್ಗಿದೆಯೇ ಹೊರತು ಆದಾಯ ಎಷ್ಟಿದೆ ಎಂಬುದರ ಚಿಂತನೆ ಮಾಡಿಲ್ಲ. ಬಜೆಟ್ನಲ್ಲಿ 3 ಪಟ್ಟು ಸಾಲವಿದ್ದು ಸಾಲದ ಮರುಪಾವತಿಗೆ ಯಾವುದೇ ಕ್ರಮಗಳಿಲ್ಲ ಎಂದು ಹೇಳಿದರು. ಹೋಲಿಕೆಗಳನ್ನು ಮಾಡುವಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತಕ್ಕಂಥದ್ದು, ಹೋಲಿಕೆ ನೀವು ಪಕ್ಕದ ರಾಜ್ಯಕ್ಕೆ ಹೋಲಿಕೆ ಮಾಡಿ, ಚಿಂತೆ ಇಲ್ಲ. ಅವ್ರು ಹೇಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ. ಈಗ ನಾಳೆ GBA ಬಡ್ಜೆಟ್ ಇದೆ. ಕರ್ನಾಟಕದ ಸರ್ಕಾರದ ಬಡ್ಜೆಟ್ಗೆ ಹೋಲಿಕೆ ಮಾಡಿ ಅವರು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೋಲಿಕೆ ಮಾಡೋದು ಯಾವುದಕ್ಕೆ? ಪಕ್ಕದ ರಾಜ್ಯಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಯಾಕೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಹೋಲಿಕೆ ಇದೆ ರಾಜ್ಯದ ಬಡ್ಜೆಟ್? ಅವರು ಸಾಲ ಮಾಡಿಲ್ವೇ? ನೋಡಿ, ನಿಮ್ಮ ಸಾಲ ಮಾಡಿದ್ದನ್ನು ನಾವು ಪ್ರಶ್ನೆನೇ ಮಾಡೋದಿಲ್ಲ. ಈಗ ಸಾಲ ಮಾಡಲಿಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟಿದೆ.